2025ರಲ್ಲಿ ವಿಜ್ಞಾನಿಗಳು ಟೈಮ್ ಟ್ರಾವೆಲ್ ಮಲ್ಟಿವರ್ಸ್ ಬಗ್ಗೆ ತಿಳಿದುಕೊಳ್ತಾರೆ. ಒಂದು ಮಹಿಳೆ ತನ್ನ ಮಗನನ್ನ ಕಾಪಾಡೋಕೆ ಬೇರೆ ಬೇರೆ ಯೂನಿವರ್ಸ್ಗೆ ಹೋಗುತ್ತಾಳೆ. ಅವಳು ಅವಳ ಮಗಳನ್ನ ಹೇಗೆ ಕಾಪಾಡಿಕೊಳ್ತಾಳೋ ನೋಡೋಣ. ಚಿತ್ರಕಥೆ ಆರಂಭ 2025ರಿಂದ ಶುರು ಆಗತ್ತೆ. ಇಲ್ಲಿ ಜನರು ಟೈಮ್ ಟ್ರಾವೆಲ್ ಮತ್ತು ಸಮಾನಾಂತರ ಬ್ರಹ್ಮಾಂಡದ ಬಗ್ಗೆ ತಿಳಿದುಕೊಂಡಿದ್ದರು. ಇದರ ಮೇಲೆ ಬೇರೆ ಬೇರೆ ದೇಶದ ಜನರು ಪ್ರಯೋಗವನ್ನು ಮಾಡುತ್ತಾ ಇದ್ದರು. ಆದರೆ ಇನ್ನೂ ಯಾರು ಸಕ್ಸಸ್ ಆಗಿ ಇರಲಿಲ್ಲ. ಇದೇ ಪ್ರಾಜೆಕ್ಟ್ ಮೇಲೆ ಅಮೆರಿಕಾದ ಒಂದು ಲ್ಯಾಬ್ ಕೂಡ ಕೆಲಸ ಮಾಡುತ್ತಾ ಇತ್ತು. ಅಲ್ಲಿ ಅವರು ತುಂಬಾ ಜನರನ್ನ ಸಮಯದ ಹಿಂದೆ ಕಳುಹಿಸಿದ್ದರು. ಇದರಿಂದ ಜನರು ಮಾನಸಿಕ ಸಂತುಲನ ಕಳೆದುಕೊಂಡಿದ್ದರು. ಈಗ ಈ ಲ್ಯಾಬ್ ನಲ್ಲಿ ಗಲಾಟೆ ಆಗುತ್ತಾ ಇರುತ್ತೆ. ಇದರಲ್ಲಿ ಜೋಯ್ ಅನ್ನೋನ ತೋರಿಸಲಾಗತ್ತೆ. ಇಲ್ಲಿ ಜೋಯ್ ಅವನ ಸೀನಿಯರ್ಗೆ ಹೇಳ್ತಾನೆ, ಅವನಿಗೆ ಹೇಗಾದ್ರೂ ಮಾಡಿ ಟೈಮ್ ಟ್ರಾವೆಲ್ ಮಾಡಬೇಕು, ಅದು ಅವನಿಗೆ ತುಂಬಾ ಅವಶ್ಯಕವಾಗಿದೆ ಅಂತ. ಅವನ ಸೀನಿಯರ್ ಹೇಳುತ್ತಾನೆ, ಅವರ ಎಕ್ಸ್ಪೀರಿಮೆಂಟ್ ಫೇಲ್ ಆಗಿದೆ. ಆದರೆ ನೆಕ್ಸಸ್ ಕಂಪನಿ ಕೂಡ ಇದೇ ರೀತಿಯ ಪ್ರಯೋಗವನ್ನು ಮಾಡುತ್ತಾ ಇದೆ. ಜೋಯ್ ಏನಾದ್ರೂ ಅವರ ಟೈಮ್ ಟ್ರಾವೆಲ್ ಡೇಟಾವನ್ನು ತಂದುಕೊಟ್ಟರೆ ಅವನಿಗೆ ಯಾವ ಸಮಯ ಬೇಕೋ ಅದೇ ಸಮಯಕ್ಕೆ ಕಳುಹಿಸಿಕೊಡುತ್ತೇವೆ ಅಂತ ಹೇಳುತ್ತಾನೆ. ಜೋಯ್ ಸರಿ ಅಂತ ಹೇಳುತ್ತಾನೆ. ಅದಾದ ಮೇಲೆ ನೆಕ್ಸಸ್ ಕಂಪನಿಯನ್ನ ತೋರಿಸಲಾಗತ್ತೆ. ಇಲ್ಲಿ ಇವರು ಒಂದು ಮಂಗವನ್ನು 1 ಗಂಟೆ 50 ನಿಮಿಷ ಸಮಯದ ಹಿಂದೆ ಕಳುಹಿಸಿದ್ದರು. ಅವರು ತುಂಬಾ ಖುಷಿಯಾಗಿ ಕೂಡ ಇದ್ದರು. ಇವರೆಲ್ಲ ಅವರ ರಿಪೋರ್ಟ್ ಅನ್ನ ಅವರ ಸೀನಿಯರ್ಗೆ ಕೊಡುತ್ತಾರೆ. ಆ ಟೀಮ್ ನಲ್ಲಿ ಜಿಯಾ, ಜಿಯುಂಗ್, ಮ್ಯಾನೇಜರ್ ಮತ್ತೆ ಒಬ್ಬಳು ಸೈಂಟಿಸ್ಟ್ ಇರುತ್ತಾರೆ. ಜಿಯಾ ಹೇಳ್ತಾಳೆ, ಯಾವುದೇ ವ್ಯಕ್ತಿ ಸಮಯದ ಹಿಂದೆ ಹೋಗಿ ಆಗಿದ್ದು ಬದಲಾಯಿಸಿದರೆ ಅಲ್ಲಿ ತುಂಬಾ ಪ್ಯಾರಾಡಾಕ್ಸ್ ಆಗತ್ತೆ. ಆದರೆ ವ್ಯಕ್ತಿಯನ್ನು ಸಮಯದ ಹಿಂದೆ ಕಳುಹಿಸಿದಾಗ ಅವನು ಆ ಯೂನಿವರ್ಸ್ಗೆ ಅಲ್ಲ, ಬದಲಾಗಿ ಅದೇ ರೀತಿ ಇರೋ ಸಮಾನಾಂತರ ಬ್ರಹ್ಮಾಂಡಕ್ಕೆ ಹೋಗಿ ಮುಟ್ಟುತ್ತಾನೆ. ಅವನು ಅಲ್ಲಿ ಏನನ್ನು ಬೇಕಾದರೂ ಬದಲಾಯಿಸಬಹುದು. ಇದರಿಂದ ಯಾವುದೇ ಪ್ಯಾರಾಡಾಕ್ಸ್ ಆಗಲ್ಲ. ಅಂದರೆ ಅವನು ಬಿಟ್ಟ ಯೂನಿವರ್ಸಿನಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಅವಳು ಹೇಳುತ್ತಾಳೆ, ಈಗ ಮಾಡಿರೋ ಟೈಮ್ ಮಷೀನ್ ನಲ್ಲಿ ಇನ್ನೂ ಬದಲಾವಣೆ ಮಾಡಬೇಕು. ಅವರು ಸಮಾನಾಂತರ ಬ್ರಹ್ಮಾಂಡಕ್ಕೆ 1 ಗಂಟೆ 50 ನಿಮಿಷ ಅಷ್ಟೇ ಹಿಂದೆ ಹೋಗುತ್ತಾ ಇದ್ದಾರೆ. ಈಗ ಇವರು ಮನುಷ್ಯನನ್ನು ಸಮಯದಲ್ಲಿ ಹಿಂದೆ ಕಳುಹಿಸಬೇಕು ಅಂತ ಇದ್ದರು. ಇದರಲ್ಲಿ ಸೈಡ್ ಎಫೆಕ್ಟ್ ಕೂಡ ಇರುತ್ತೆ. ಡೈರೆಕ್ಟರ್ ಹೇಳ್ತಾನೆ, ಇದರ ಮೇಲೆ ಇನ್ನೂ ರಿಸರ್ಚ್ ಮಾಡಿ, ಈಗ ಇರೋ ಸಮಯದ ಮಿತಿಯನ್ನು ಹೆಚ್ಚಿಸಿ 1 ಗಂಟೆ 50 ನಿಮಿಷಕ್ಕಿಂತ ಹೆಚ್ಚು ಸಮಯದ ಹಿಂದೆ ಹೋಗೋ ಹಾಗೆ ಮಾಡಿ ಅಂತ ಹೇಳಿ ಅವರಿಗೆ ಇನ್ನೂ 2 ತಿಂಗಳ ಕಾಲಾವಕಾಶ ಕೊಡುತ್ತಾನೆ. ಈಗ ಜಿಯಾ ಮನೆಗೆ ಬರುತ್ತಾಳೆ. ಅವಳ ಮಗ ಕ್ರಿಶ್ ಅವಳನ್ನ ಕಾಯುತ್ತಾ ಮಲಗಿದ್ದ. ಜಿಯಾ ಜೀವನದಲ್ಲಿ ಅವಳ ಮಗನೇ ಸರ್ವಸ್ವ ಆಗಿದ್ದ. ಈ ಕೆಲಸದಿಂದ ಅವಳು ಅವನ ಮಗನಿಗೆ ಹೆಚ್ಚು ಸಮಯ ಕೂಡ ಕೊಡೋಕೆ ಆಗುತ್ತಾ ಇರಲಿಲ್ಲ. ಈಗ ಜೋಯ್ ಅಮೆರಿಕಾದಿಂದ ನೆಕ್ಸಸ್ ನ ಡೇಟಾ ಕದಿಯೋಕೆ ಇಲ್ಲಿ ಬಂದಿದ್ದ. ಮಾರನೇ ದಿನ ಜಿಯಾ ನೋಡುತ್ತಾಳೆ, ಅವರು ಕಳುಹಿಸಿದ ಮಂಗನ ದೇಹದಲ್ಲಿ ಬದಲಾವಣೆ ಆಗಿದ್ದನ್ನು. ಆ ಮಂಗ ಅಚಾನಕ್ ಆಗಿ ಮಾನಸಿಕ ಹಿಡಿತವನ್ನು ಕಳೆದುಕೊಂಡಿರುತ್ತೆ. ಇವರು ಇದರ ಮೇಲೆ ಟೆಸ್ಟ್ ಮಾಡುತ್ತಾರೆ. ಇದೇ ಹೊತ್ತಲ್ಲಿ ಇವರ ಮ್ಯಾನೇಜರ್ ಬರುತ್ತಾನೆ. ಅವನು ಹೇಳ್ತಾನೆ, ಅವಳು ಅವಳ ಮಗನ ಮೇಲೆ ಗಮನ ಕೊಡಬೇಕು ಅಂತ ಅವಳ ಮಗನಿಗೆ ಒಂದು ವಾಚ್ನ ಗಿಫ್ಟ್ ಮಾಡುತ್ತಾನೆ. ಸ್ವಲ್ಪ ಹೊತ್ತಲ್ಲಿ ಜಿಯಾಗೆ ಅವಳ ಮಗನ ಕಾಲ್ ಬರುತ್ತೆ. ಅವಾಗ ಅವಳ ಮಗ ಅಚಾನಕ್ ಆಗಿ ಕಿರುಚಿಕೊಳ್ಳುತ್ತಾನೆ. ಜಿಯಾ ಹೆದರಿ ಮನೆಗೆ ಹೋಗುತ್ತಾಳೆ. ಆದರೆ ಅವಳನ್ನ ಯಾರೋ ರಸ್ತೆ ಮಧ್ಯ ಕಿಡ್ನಾಪ್ ಮಾಡುತ್ತಾನೆ. ಅವನು ಬೇರೆ ಯಾರು ಅಲ್ಲ, ಜೋಯ್ ಆಗಿದ್ದ. ಅವನು ಅವಳ ಮುಂದೆ ಅವನ ಮಗನ ಕುತ್ತಿಗೆಯಲ್ಲಿ ಬಾಂಬ್ ಇಂಜೆಕ್ಟ್ ಮಾಡುತ್ತಾನೆ. ಅವನು ಹೇಳ್ತಾನೆ, ಟೈಮ್ ಟ್ರಾವೆಲ್ ನ ಎಲ್ಲ ಡೇಟಾ ತಂದು ಕೊಡು, ಇಲ್ಲ ಅಂದರೆ ಅವಳ ಮಗ 1 ಗಂಟೆ ಒಳಗೆ ಸಾಯುತ್ತಾನೆ ಅಂತ. ಜಿಯಾ ಅವನಿಗೆ ಹೇಳೋಕೆ ಪ್ರಯತ್ನ ಪಡುತ್ತಾಳೆ. ಅವಳು ಹೇಳ್ತಾಳೆ, ಅವಳು ಒಬ್ಬಳಿಂದ ಡೇಟಾ ತೆಗೆಯೋಕೆ ಆಗಲ್ಲ, ಅದಕ್ಕೆ ಇನ್ನೂ 2 ಅವಶ್ಯಕತೆ ಇದೆ ಅಂತ. ಆದರೆ ಜೋಯ್ ಅದೆಲ್ಲ ಕೇಳಲ್ಲ, ಡೇಟಾ ತರೋಕೆ ಹೇಳುತ್ತಾನೆ. ಈಗ ಜಿಯಾ ಬೇಗನೆ ನೆಕ್ಸಸ್ ಲ್ಯಾಬ್ಗೆ ಹೋಗುತ್ತಾಳೆ. ಈಗ ಆ ಡೇಟಾ ಪಡೆಯೋಕೆ ಅವಳಿಗೆ ಅವಳ ಜೊತೆ ಇನ್ನೂ 2 ವ್ಯಕ್ತಿಗಳ ಕಣ್ಣಿನ ಸ್ಕ್ಯಾನ್ ನ ಅವಶ್ಯಕತೆ ಇರುತ್ತೆ. ಮೊದಲಿಗೆ ಅವಳು ಟಾಮ್ ಹತ್ರ ಹೋಗುತ್ತಾಳೆ. ಆದರೆ ಅವನನ್ನ ಈ ಮೊದಲೇ ಯಾರೋ ಸಾಯಿಸಿದ್ದರು. ಅವನ ಕಣ್ಣನ್ನ ಕೂಡ ತೆಗೆದು ಇಡಲಾಗಿತ್ತು. ಅವಳಿಗೆ ಭಯ ಆಗತ್ತೆ. ಅದೇ ಹೊತ್ತಲ್ಲಿ ಜೋಯ್ ಕಾಲ್ ಮಾಡಿ ಹೇಳ್ತಾನೆ, ಅವನೇ ಅವಳ ಕೆಲಸ ಸುಲಭ ಮಾಡಿದ್ದಾನೆ ಅಂತ. ಜಿಯಾ ಹೇಳ್ತಾಳೆ, ಅವನ್ನ ಸಾಯಿಸೋ ಅವಶ್ಯಕತೆ ಇರಲಿಲ್ಲ, ಈಗ ಮ್ಯಾನೇಜರ್ ನ ಕಣ್ಣಿನ ಸ್ಕ್ಯಾನ್ ನ ಅವಶ್ಯಕತೆ ಇರುತ್ತೆ. ಅವಳು ಅವನ ಚೇಂಬರ್ಗೆ ಹೋಗಿ ಸುಳ್ಳು ಹೇಳ್ತಾಳೆ, ಮಷೀನ್ ನಲ್ಲಿ ತೊಂದರೆ ಇದೆ, ಡೇಟಾ ಚೆಕ್ ಮಾಡಬೇಕು, ನಿಮ್ಮ ಕಣ್ಣಿನ ಸ್ಕ್ಯಾನ್ ನ ಅವಶ್ಯಕತೆ ಇದೆ ಅಂತ. ಮ್ಯಾನೇಜರ್ ಕಣ್ಣನ್ನ ಸ್ಕ್ಯಾನ್ ಮಾಡಿ ಅಲ್ಲಿಂದ ಹೋಗುತ್ತಾನೆ. ಜಿಯಾ, ಟಾಮ್ ಮತ್ತು ಅವಳ ಕಣ್ಣಿನ ಸ್ಕ್ಯಾನ್ ಮಾಡಿ ಡೋರ್ನ ಓಪನ್ ಮಾಡುತ್ತಾಳೆ. ಅವಳು ಎಲ್ಲ ಡೇಟ್ ಕಾಪಿ ಮಾಡುತ್ತಾಳೆ. ಇಲ್ಲಿ ಒಂದು ಸೈಂಟಿಸ್ಟ್ಗೆ ಟಾಮ್ನ ಡೆಡ್ ಬಾಡಿ ಸಿಗತ್ತೆ. ಇದರಿಂದ ಎಲ್ಲರೂ ಗಡಿಬಿಡಿಲಿ ಬೀಳ್ತಾರೆ. ಪೊಲೀಸರಿಗೆ ಟಾಮ್ ಬಾಡಿ ಹತ್ತಿರ ಜಿಯಾಳ ಫಿಂಗರ್ ಪ್ರಿಂಟ್ ಸಿಗತ್ತೆ. ಸೊ ಅವರು ಅವಳ ಹಿಂದೆ ಬೀಳುತ್ತಾರೆ. ಜಿಯಾ ಎಲ್ಲ ಡೇಟಾ ತಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಜೋಯ್ ಹತ್ರ ಹೋಗುತ್ತಾಳೆ. ಜೋಯ್ಗೆ ಆ ಡೇಟಾ ಕೊಡುತ್ತಾಳೆ.
ಜೋಯಿ ಡೇಟಾ ಕನ್ಫರ್ಮ್ ಮಾಡಿ ನೆಕ್ಸಸ್ ಆಫೀಸ್ನ ಬ್ಲಾಸ್ಟ್ ಮಾಡುತ್ತಾನೆ. ಅಂದರೆ ಅವನು ಮೊದಲೇ ಅಲ್ಲಿ ಬಾಂಬ್ ಇಟ್ಟಿದ್ದ. ಜಿಯಾ ಇದನ್ನ ನೋಡಿ ಸಿಟ್ಟಾಗಿ ಅವನಿಗೆ ಬೈತಾಳೆ, ಒಂದು ಡೇಟಾಗೋಸ್ಕರ ತುಂಬಾ ಜನರ ಪ್ರಾಣ ತೆಗೆದ ಅಂತ. ಈಗ ಜೋಯಿ ನಿನ್ನಿಂದ ಇನ್ನೊಂದು ಕೆಲಸ ಆಗಬೇಕು ಅಂತ ಜಿಯಾ ಮಗನ ಕುತ್ತಿಗೆಯಲ್ಲಿ ಇದ್ದ ಬಾಂಬನ್ನ ಆನ್ ಮಾಡುತ್ತಾನೆ. ಅದರಿಂದ ಅವನು ಸಾಯುತ್ತಾನೆ. ಈಗ ಜಿಯಾಗೆ ತಲೆ ಕೆಡುತ್ತೆ, ಅವಳು ಇಷ್ಟೆಲ್ಲ ಅವಳ ಮಗನಿಗೋಸ್ಕರ ಮಾಡಿದ್ಲು, ಅವನನ್ನೇ ಜೋಯಿ ಸಾಯಿಸಿದ್ದ. ಅವನು ಅವಳಿಗೆ ಕಾರಿನಲ್ಲಿ ತಕೊಂಡು ಹೋಗೋಕೆ ನೋಡ್ತಾನೆ. ಅವನು ಹೇಳ್ತಾನೆ, ಈ ಪ್ರಾಜೆಕ್ಟ್ 1 ಗಂಟೆ 50 ನಿಮಿಷ ಅಷ್ಟೇ ಹಿಂದೆ ಕರೆದುಕೊಂಡು ಹೋಗುತ್ತೆ. ಆದರೆ ಅವನಿಗೆ 6 ತಿಂಗಳು ಹಿಂದೆ ಹೋಗಬೇಕು. ಅವನು ಅಲ್ಲಿ ಒಂದು ಇವೆಂಟ್ ಅನ್ನ ಚೇಂಜ್ ಮಾಡಬೇಕು ಅಂತ. ಇದು ಕೇಳಿ ಜಿಯಾಗೆ ಅನ್ಸತ್ತೆ ಅವಳು ಟೈಮ್ ಟ್ರಾವೆಲ್ ಮಾಡಿ ಅವಳ ಮಗನನ್ನ ಉಳಿಸಬಹುದು ಅಂತ. ಸೊ ಅವಳು ಜೋಯಿ ಗಾಡಿನ ಆಕ್ಸಿಡೆಂಟ್ ಮಾಡುತ್ತಾಳೆ. ಅದರಲ್ಲಿ ಜಿಯಾ ಬಿಟ್ಟು ಯಾರೂ ಉಳಿಯಲ್ಲ. ಅಲ್ಲಿಂದ ಜಿಯಾ ಅವಳ ಲೆಬ್ಗೆ ಬರುತ್ತಾಳೆ. ಅಲ್ಲಿ ಜೋಯಿ ಮಾಡಿದ ಬಾಂಬ್ ಬ್ಲಾಸ್ಟ್ ದಿಂದ ಬಿಲ್ಡಿಂಗ್ ನಾಶ ಆಗುತ್ತಾ ಇರುತ್ತೆ. ಜಿಯಾ ಟೈಮ್ ಮಷೀನ್ ನ ಒಳಗೆ ಹೋಗಿ 1 ಗಂಟೆ 50 ನಿಮಿಷ ಕಾಲ ಹಿಂದಕ್ಕೆ ಹೋಗುತ್ತಾಳೆ. ಈಗ ಅವಳು ಬೇರೆ ಸಮಾನಾಂತರ ಬ್ರಹ್ಮಾಂಡದಲ್ಲಿ ಇದ್ದಳು. ಅವಳು ಸಮಯದಲ್ಲಿ ಹಿಂದೆ ಇರುವುದರಿಂದ ಅವಳಿಗೆ ಗೊತ್ತಿತ್ತು ಮುಂದೆ ಏನು ಆಗತ್ತೆ ಅಂತ. ಈಗ ಇಲ್ಲಿ 2 ಜಿಯಾ ಇದ್ದರು. ಒಬ್ಬಳು ಈ ಯೂನಿವರ್ಸ್ ನ ನಿಜವಾದ ಜಿಯಾ. ಅವಳು ಅವಳ ಮಗನ ಕಾಪಾಡೋಕೆ ಡೇಟಾ ಕದಿಯೋಕೆ ಬಂದಿರುತ್ತಾಳೆ. ಈಗ ಬೇರೆ ಯೂನಿವರ್ಸ್ ನ ಜಿಯಾ ಈ ಯೂನಿವರ್ಸ್ಗೆ ಬಂದಿದ್ದಾಳೆ. ಈಗ 2ನೇ ಜಿಯಾ ಟಾಮ್ಗೆ ಕಾಲ್ ಮಾಡಿ ಅವನನ್ನ ಯಾರೋ ಸಾಯಿಸುತ್ತಾರೆ, ಅಲ್ಲಿಂದ ಹೋಗೋಕೆ ಹೇಳುತ್ತಾಳೆ. ಆದರೆ ಅಷ್ಟರೊಳಗೆ ಅವನನ್ನು ಜೋಯಿನ ವ್ಯಕ್ತಿ ಬಂದು ಸಾಯಿಸುತ್ತಾನೆ. ಇಲ್ಲಿ 1ನೇ ಜಿಯಾ ಈ ಮೊದಲು ಜಿಯಾ ಅವಳ ಯೂನಿವರ್ಸ್ಲಿ ಮಾಡಿದ ಹಾಗೆ ಮಾಡುತ್ತಾ ಇರುತ್ತಾಳೆ. ಈ ಲೂಪ್ನ ನಿಲ್ಲಿಸೋಕೆ ಜಿಯಾ ಅವಳ ಪಾಸ್ಟ್ ವರ್ಷನ್ ಅನ್ನ ಮೂರ್ಛೆ ತಪ್ಪಿಸುತ್ತಾಳೆ. ಅವಳು ಅವಳ ಸ್ಥಾನವನ್ನು ಪಡೆಯುತ್ತಾಳೆ. ಈಗ ಮುಂದೆ ಏನಾಗತ್ತೆ ಅಂತ ಇವಳಿಗೆ ಗೊತ್ತಿದ್ದರಿಂದ ಇವಳು ಬೇಗನೆ ಅವಳ ಕೆಲಸ ಮುಗಿಸಿ ಡೇಟಾ ಕದ್ದು ಜೋಯ್ ಹತ್ರ ಬರುತ್ತಾಳೆ. ಅವಳಿಗೆ ಗೊತ್ತಿತ್ತು ಡೇಟಾ ಸಿಕ್ಕಿದ ತಕ್ಷಣ ಜೋಯ್ ಅವಳ ಮಗನನ್ನ ಸಾಯಿಸುತ್ತಾನೆ ಅಂತ. ಸೊ ಅವಳು ಜೋಯಿಗೆ ಅವನ ಮಗನ ಕುತ್ತಿಗೆಯಲ್ಲಿ ಇದ್ದ ಬಾಂಬ್ನ ತೆಗೆಯೋಕೆ ಹೇಳುತ್ತಾಳೆ. ಇಲ್ಲ ಅಂದರೆ ಈ ಡೇಟಾನ ನಾಶ ಮಾಡುತ್ತೇನೆ ಅಂತ ಹೆದರಿಸುತ್ತಾಳೆ. ಜೋಯ್ ಹಾಗೆ ಮಾಡುತ್ತಾನೆ. ಈಗ ಜಿಯಾ ಡೇಟಾ ಕೊಟ್ಟು ಅವಳ ಮಗನ ಜೊತೆ ಅಲ್ಲಿಂದ ಓಡಿ ಹೋಗುತ್ತಾಳೆ. ಜೋಯ್ ಡೇಟಾ ಚೆಕ್ ಮಾಡಿದಾಗ ಅವನಿಗೆ ಗೊತ್ತಾಗತ್ತೆ ಅದು ಫೇಕ್ ಅಂತ. ಸೊ ಅವನು ಅವಳನ್ನ ಫಾಲೋ ಮಾಡುತ್ತಾನೆ. ಅವನು ಫಾಲೋ ಮಾಡಿ ಅವಳ ಮಗನನ್ನ ಶೂಟ್ ಮಾಡುತ್ತಾನೆ. ಈಗ ಜಿಯಾ ಇಷ್ಟು ಮಾಡಿ ಕೂಡ ಈ ಯೂನಿವರ್ಸ್ ನಲ್ಲಿ ಕೃಷ್ಣ ಕಾಪಾಡೋಕೆ ಆಗಿರಲ್ಲ. ಈಗ ಜಿಯಾ ಪುನಃ ಟೈಮ್ ಟ್ರಾವೆಲ್ ಮಾಡಿ 1 ಗಂಟೆ 50 ನಿಮಿಷ ಹಿಂದಿನ ಸಮಯಕ್ಕೆ ಹೋಗುತ್ತಾಳೆ. ಈಗ ತುಂಬಾ ಸಲ ಟೈಮ್ ಟ್ರಾವೆಲ್ ಮಾಡಿದ್ದರಿಂದ ಅವಳಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತೆ. ಅವಳ ಮನಸ್ಸು ಅವಳ ಕಂಟ್ರೋಲ್ ನಲ್ಲಿ ಇರಲ್ಲ. ಈ ಯೂನಿವರ್ಸ್ ನಲ್ಲಿ ಮೊದಲೇ 2 ಜಿಯಾ ಇದ್ದರು. ಒಬ್ಬಳು ಈ ಯೂನಿವರ್ಸ್ ನ ನಿಜವಾದ ಜಿಯಾ, ಅವಳು ಲೇಬಿನಲ್ಲಿ ಅವಳ ಮಗನ ಕಾಪಾಡೋಕೆ ಡೇಟಾ ಕದಿಯೋಕೆ ಬಂದಿರ್ತಾಳೆ. 2ನೇ ಜಿಯಾ ಟೈಮ್ ಟ್ರಾವೆಲ್ ಮಾಡಿ ಬಂದಿದ್ದಾಳೆ. ಅವಳು ಮೂರ್ಛೆ ತಪ್ಪಿಸಿ ಅವಳ ಸ್ಥಾನವನ್ನು ತೆಗೆದುಕೊಳ್ಳಬೇಕು ಅಂತ ಇದ್ಲು. ಈಗ ಈ 3ನೇ ಜಿಯಾ, ಅವಳಿಗೆ ಗೊತ್ತಿತ್ತು 2ನೇ ಜಿಯಾಗೆ ಅವಳ ಮಗಳನ್ನ ಕಾಪಾಡೋಕೆ ಆಗಲ್ಲ ಅಂತ. ಅವಳು 2ನೇ ಜಿಯಾನ ಫಾಲೋ ಮಾಡುತ್ತಾಳೆ. ಅವಳಿಗೆ ಕಾಲ್ ಮಾಡಿ ಹೇಳ್ತಾಳೆ ಅವಳಿಂದ ಕ್ರಿಶ್ ಅನ್ನ ಕಾಪಾಡೋಕೆ ಆಗಲ್ಲ ಅಂತ. ಈಗ ಜೋಯ್ ಜಿಯಾ ಮಗನ್ನ ಶೂಟ್ ಮಾಡೋನಿದ್ದ. ಅದೇ ಹೊತ್ತಿಗೆ 3ನೇ ಜಿಯಾ ಬಂದು ಅವಳ ಕಾರ್ನ ಕ್ರ್ಯಾಶ್ ಮಾಡುತ್ತಾಳೆ. 2ನೇ ಜಿಯಾ ಅವಳ ಮಗನ ಜೊತೆ ಓಡಿ ಹೋಗ್ತಾಳೆ. ಜೋಯಿ ಇನ್ನೂ ಸತ್ತಿರಲ್ಲ. ಅವನು 2ನೇ ಜಿಯಾಳನ್ನ ಫಾಲೋ ಮಾಡುತ್ತಾನೆ. ಆದರೆ ವಿಚಿತ್ರ ಅಂದ್ರೆ 2ನೇ ಜಿಯಾ ಅವಳ ಮಗನ ಜೊತೆ ಎಲ್ಲೇ ಹೋದರೂ ಅವನು ಫಾಲೋ ಮಾಡಿ ಬರುತ್ತಾ ಇದ್ದ. ಅವಳಿಗೆ ಗೊತ್ತಾಗತ್ತೆ ಜೋಯ್ ಹೇಗೋ ಟ್ರ್ಯಾಕ್ ಮಾಡುತ್ತಾ ಇದ್ದಾನೆ ಅಂತ. ಸೊ ಅವಳು ಚೆಕ್ ಮಾಡಿದಾಗ ಮ್ಯಾನೇಜರ್ ಅವಳಿಗೆ ಕೊಟ್ಟ ಗಡಿಯಾರದಲ್ಲಿ ಟ್ರ್ಯಾಕರ್ ಇರುತ್ತೆ. ಅಂದರೆ ಮ್ಯಾನೇಜರ್ ಕೂಡ ಇದರಲ್ಲಿ ಸೇರಿದ್ದ. ಈಗ 2ನೇ ಜಿಯಾ ಆ ಟ್ರ್ಯಾಕರ್ ಅನ್ನ ಆಫ್ ಮಾಡುತ್ತಾಳೆ. ಅಷ್ಟರೊಳಗೆ ಅಲ್ಲಿ 3ನೇ ಜಿಯಾ ಕೂಡ ಅಲ್ಲಿ ಬರುತ್ತಾಳೆ. ಅಲ್ಲಿ ಜೋಯ್ ಕೂಡ ಬರ್ತಾನೆ. ಅವರ ಫೈಟಿಂಗ್ ಸ್ಟಾರ್ಟ್ ಆಗತ್ತೆ. ಅಲ್ಲಿ 2ನೇ ಜಿಯಾ 3ನೇ ಜಿಯಾಗೆ ಇದರಲ್ಲಿ ಮ್ಯಾನೇಜರ್ ಕೂಡ ಇದ್ದಾನೆ ಅಂತ ವಾಚ್ ಬಗ್ಗೆ ಹೇಳುತ್ತಾಳೆ. ಜೋಯ್ ಅವರನ್ನ ಬಿಟ್ಟು ಲೇಬ್ಗೆ ಹೋಗುತ್ತಾನೆ. ಈ ಫೈಟಿಂಗ್ ಲಿಕ್ರಿಶ್ಗೆ ಗಾಯ ಆಗತ್ತೆ. ಸೊ 2ನೇ ಜಿಯಾ ಅವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುತ್ತಾಳೆ. ಲೇಬ್ ನಲ್ಲಿ ನಿಜವಾದ ಜಿಯಾಗೆ ಪ್ರಜ್ಞೆ ಬರುತ್ತೆ. ಮ್ಯಾನೇಜರ್ ಜಿಯಾಗೆ ಫೋರ್ಸ್ ಮಾಡಿ ಟೈಮ್ ಮಷೀನ್ ನ ಡೇಟಾ ಕೊಡೋಕೆ ಹೇಳುತ್ತಾನೆ. ಜಿಯಾ ಕೇಳ್ತಾಳೆ ಇದೆಲ್ಲ ಯಾಕೆ ಮಾಡುತ್ತಾ ಇದ್ದೀಯಾ ಅಂತ. ಅವನು ಹೇಳ್ತಾನೆ ಟೈಮ್ ಟ್ರಾವೆಲ್ ನ ಎಲ್ಲ ಐಡಿಯಾ ಅವನದೇ ಆಗಿತ್ತು, ಆದರೆ ಕಂಪನಿ ಅವಳಿಗೆ ಅದರ ಕ್ರೆಡಿಟ್ ಕೊಟ್ಟಿತ್ತು. ಸೊ ಅವನು ಜೋಯಿ ಜೊತೆ ಸೇರಿ ಇತರ ಮಾಡಿದ್ದ. ಅವನು ಎಲ್ಲ ಡೇಟಾ ತಕೊಂಡು ಜಿಯಾನ ಸಾಯಿಸಬೇಕು ಅಂತ ಇದ್ದ. ಆದರೆ ಅಲ್ಲಿ ಜೋಯ್ ಬಂದು ಮ್ಯಾನೇಜರ್ ನ ಸಾಯಿಸುತ್ತಾನೆ. ಯಾಕೆಂದರೆ ಎಲ್ಲ ಡೇಟಾ ಅವನಿಗೆ ಸಿಕ್ಕಿರುತ್ತೆ. ಆದರೆ ಅಲ್ಲಿ 3ನೇ ಜಿಯಾ ಬಂದು ಬಿಡುತ್ತಾಳೆ. ಈಗ ಅವಳು ತುಂಬಾ ವಯಲೆಂಟ್ ಆಗಿದ್ಲು. ಅವಳು ಅವನನ್ನ ಸಾಯಿಸೋ ಹಾಗೆ ಹೊಡೆಯುತ್ತಾಳೆ.
ಇಲ್ಲಿ ಒರಿಜಿನಲ್ ಜಿಯಾ ಅವಳ ಈ ರೂಪವನ್ನು ನೋಡಿ ಹೆದರಿ ಬಿಟ್ಟಿದ್ದಳು. ಅವಳು ಟೈಮ್ ಟ್ರಾವೆಲ್ ಮಾಡಿ ಇತರ ಆಗಿದ್ದಳು. ಅವಳಲ್ಲಿ ಬದಲಾವಣೆ ಆಗುತ್ತಾ ಇತ್ತು, ಯಾಕೆಂದರೆ ಅವಳು ಈ ಹೊಸ ಯೂನಿವರ್ಸ್ಗೆ ಸಂಬಂಧಿಸಿ ಇರಲಿಲ್ಲ. ಆಗ ಒಂದನೇ ಜಿಯಾ ಜೋಯಿಗೆ ಕೇಳ್ತಾಳೆ, ಇದೆಲ್ಲ ಯಾಕೆ ಮಾಡುತ್ತಾ ಇದ್ದೀಯಾ ಅಂತ. ಅವಾಗ ಅವನು ಹೇಳ್ತಾನೆ, 6 ತಿಂಗಳ ಹಿಂದೆ ಒಂದು ಪ್ಲೇನ್ ಆಕ್ಸಿಡೆಂಟ್ ನಲ್ಲಿ ಅವನ ಫ್ಯಾಮಿಲಿ ಸತ್ತು ಹೋಗಿದ್ರು. ಅವರನ್ನ ಕಾಪಾಡೋಕೆ ಅವನು 6 ತಿಂಗಳು ಹಿಂದೆ ಹೋಗಬೇಕು ಅಂತ ಇದ್ದ. ಸೊ ಅವನು ಅಮೆರಿಕಾ ಲೆಬ್ ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಆದರೆ ಅಲ್ಲಿ ಕೂಡ ಟೈಮ್ ಟ್ರಾವೆಲ್ ಮಾಡಿದವರು ಕಂಟ್ರೋಲ್ ತಪ್ಪಿ ಬಿದ್ದಿದ್ದರು. ಈಗ 3ನೇ ಜಿಯಾ ಜೊತೆನೂ ಇದೇ ತರ ಆಗುತ್ತಾ ಇತ್ತು. ಬೇರೆ ಯೂನಿವರ್ಸ್ಗೆ ಹೋದಾಗ ಎಲ್ಲರೂ ವಯಲೆಂಟ್ ಆಗುತ್ತಾ ಇದ್ದರು. ಸೊ ಸ್ಟಾರ್ಟಿಂಗ್ ನಲ್ಲಿ ಅಮೆರಿಕಾದಲ್ಲಿ ಅದೇ ತರ ಆಗಿತ್ತು. ಸೊ ಈಗ 3ನೇ ಜಿಯಾ ಕೂಡ ಜೋಯಿನ ಸಾಯಿಸುತ್ತಾಳೆ. ಈಗ ಈ ಯೂನಿವರ್ಸ್ ನಲ್ಲಿ 3 ಜಿಯಾ ಇದ್ದರು. ಅದು ಈ ಯೂನಿವರ್ಸಿನಲ್ಲಿ ಸಾಧ್ಯವಾಗಿ ಇರಲಿಲ್ಲ. ಅಷ್ಟರೊಳಗೆ ಅಲ್ಲಿ 2ನೇ ಜಿಯಾ ಕೂಡ ಬರುತ್ತಾಳೆ. ಈಗ 3ನೇ ಜಿಯಾ ಅವರಿಬ್ಬರನ್ನ ಸಾಯಿಸಬೇಕು ಅಂತ ಇದ್ದಳು. ಆದರೆ 2ನೇ ಜಿಯಾ ಹೇಳ್ತಾಳೆ, ನಾವಿಬ್ಬರು ಬೇರೆ ಯೂನಿವರ್ಸ್ ದಿಂದ ಬಂದಿದ್ದೇವೆ, ನಮ್ಮನ್ನ ಯೂನಿವರ್ಸ್ ಉಳಿಸಿಕೊಳ್ಳಲ್ಲ, ಇಲ್ಲಿನ ಜಿಯಾ ಅಷ್ಟೇ ಇರಬೇಕು. ಆದರೆ 3ನೇ ಜಿಯಾ ಕೇಳಲ್ಲ. ಸೊ 2ನೇ ಜಿಯಾ ಅವಳನ್ನ ಶೂಟ್ ಮಾಡಿ ಸಾಯಿಸುತ್ತಾಳೆ. ಅವಳು ಜಿಯಾಗೆ ಹೇಳ್ತಾಳೆ, ನಿನ್ನ ಮಗ ಹಾಸ್ಪಿಟಲ್ ನಲ್ಲಿ ಇದ್ದಾನೆ, ನೀನು ಅವನ ಜೊತೆ ಸಮಯ ಕಳೆಯಬೇಕು, ಈ ಟೈಮ್ ಟ್ರಾವೆಲ್ ಪ್ರಾಜೆಕ್ಟ್ ಅನ್ನ ಇಲ್ಲೇ ನಿಲ್ಲಿಸು ಅಂತ ಅವಳನ್ನ ಕಳಿಸುತ್ತಾಳೆ. ಅವಳಿಗೂ ಗುಂಡು ತಾಗಿರುತ್ತೆ, ಅವಳು ಸಾಯುತ್ತಾಳೆ. ಅದಾದ ಮೇಲೆ ಜಿಯಾ ಅವಳ ಮಗನನ್ನು ಸಿಗುತ್ತಾಳೆ. ಇದಾದ 6 ತಿಂಗಳ ನಂತರ ಜಿಯಾ ಅವಳ ಮಗ ಕ್ರಿಶ್ ಜೊತೆ ಖುಷಿಯಾಗಿ ಇರುತ್ತಾಳೆ. ಇಲ್ಲಿ ಈ ಕತೆ ಮುಗಿಯುತ್ತೆ.